ಕೇಂದ್ರದ ರೈತ ಕಾರ್ಮಿಕ ನೀತಿಯ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿರುವಂತಹ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿವೆ. ಅದೇ ರಾಜ್ಯದಲ್ಲಿ ಭಾರತ್ ಬಂದ್ ಆಚರಣೆಯಾಗ್ತಾ ಇಲ್ಲ, ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನಾ ರ್ಯಾಲಿಯನ್ನ ನಡೆಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿವೆ ಕಾರ್ಮಿಕ ಸಂಘಟನೆಗಳು. ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪ್ರತಿಭಟನೆ ನಡೆಯುತ್ತೆ. ರ್ಯಾಲಿಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಭಾಗಿಯಾಗುವಂತ ನಿರೀಕ್ಷೆ ಇದೆ. ಇವತ್ತು ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿರೋದು ಕಾರ್ಮಿಕ ಸಂಘಟನೆಗಳು. ವಿವಿಧ ಸಂಘಟನೆಗಳು ಈ ಭಾರತ್ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾವೆ. ಆದರೆ ರಾಜ್ಯದಲ್ಲಿ ಭಾರತ್ ಬಂದ್ ಆಚರಣೆಯಾಗ್ತಾ ಇಲ್ಲ. ಕೋಲ್ಕತ್ತಾದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಪ್ರತಿಭಟನೆಯಾಗ್ತಾ ಇದೆ. ಭಾರತ್ ಬಂದ್ಗೆ ಅಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆದರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ಪ್ರತಿಭಟನೆಗೆ ಮಾತ್ರ ಇವತ್ತಿನ ಭಾರತ್ ಬಂದ್ ಕರ್ನಾಟಕದಲ್ಲಿ ಸೀಮಿತ ಆಗಿದೆ. ಕೇರಳದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕೋಲ್ಕತ್ತಾ ಅಥವಾ ಕೇರಳ ಅಂದ್ರೆ ಪಶ್ಚಿಮ ಬಂಗಾಳ, ಕೇರಳ ಎಲ್ಲ ಭಾಗಗಳಲ್ಲೂ ಕಾರ್ಮಿಕ ಸಂಘಟನೆಗಳು ಬಹಳ ಸ್ಟ್ರಾಂಗ್ ಆಗಿರುವಂತಹ ರಾಜ್ಯಗಳು. ಹಾಗಾಗಿ ಈ ರಾಜ್ಯಗಳಲ್ಲಿ ಸ್ವಲ್ಪ ಎಫೆಕ್ಟ್ ತಟ್ಟಿರುವಂತಹ ಸಾಧ್ಯತೆ ಇದೆ ಭಾರತ್ ಬಂದ್ನ ಎಫೆಕ್ಟ್. ಆದರೆ ಕರ್ನಾಟಕದಲ್ಲಿ ಭಾರತ್ ಬಂದ್ನ ಎಫೆಕ್ಟ್ ತಟ್ಟಿಲ್ಲ. ಭಾರತ್ ಬಂದ್ಗೆ ಇಲ್ಲಿನ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿಲ್ಲ. ಅಂದ್ರೆ ಯಾವ ಸಂಘಟನೆಗಳು ಬಂದ್ ಮಾಡಿದ್ರೆ ಜನರ ಮೇಲೆ ಪರಿಣಾಮ ಬೀರುತ್ತೋ ಅಂತಹ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ಅದು ಹೋಟೆಲ್ ಸಂಘಟನೆಗಳಿರಬಹುದು ಅಥವಾ ಕ್ಯಾಬ್ ಚಾಲಕರ ಸಂಘ ಇರಬಹುದು. ಈ ರೀತಿಯಾದಂತಹ ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗಿಲ್ಲ. ಬಿಹಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಕಾರ್ಮಿಕ ಸಂಘಟನೆಗಳಿಂದ. आम आदमी का अधिकार छीनना बंद करो, बंद करो, बंद करो। आम आदमी का आम नागरिक को तंग करना बंद करो, बंद करो, बंद करो। आम नागरिक को कि अगर इलेक्शन कमिश्नर इस पर नहीं टिकेगा ದೇಶದ ವಿವಿಧ ಭಾಗಗಳಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಬಂದ್ ಆಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ನಡೆದಿದೆ. ಕೇರಳದಲ್ಲೂ ಬಂದ್ ಬಿಸಿ ಜನರಿಗೆ ತಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ತಕ್ಕ ಮಟ್ಟಿಗೆ. ಮತ್ತೊಂದ್ ಕಡೆ ಬಿಹಾರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾರ್ಮಿಕ ಸಂಘಟನೆಗಳ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈಲು ತಡೆದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಬೇಡಿಕೆಗಳು ಸುಮಾರು 17ಕ್ಕೂ ಹೆಚ್ಚು 17 ಅಂಶಗಳ ಬೇಡಿಕೆಯನ್ನ ಕಳೆದ ವರ್ಷವೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ವು ಕಾರ್ಮಿಕ ಸಂಘಟನೆಗಳು. ಆದರೆ ಈ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೇಡಿಕೆಗಳನ್ನ ಕಾರ್ಯರೂಪಕ್ಕೆ ತರುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಿಲ್ಲ. ಸರ್ಕಾರ ಪೂರಕವಾಗಿ ಸ್ಪಂದಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾವೆ. ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾವೆ ಕಾರ್ಮಿಕ ಸಂಘಟನೆಗಳು. ಆ ಕೊನೆಯ ದೃಶ್ಯ ನೀವು ನೋಡ್ತಾ ಇರುವುದು ಅದು ಬೆಂಗಳೂರಿನದ್ದು ಟೌನ್ ಹಾಲ್ ಬಳಿಯಿಂದ. ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳ ಸದಸ್ಯರು ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಪ್ರತಿಭಟನಾ ರ್ಯಾಲಿಯನ್ನ ನಗರದ ಒಳಗೆ ನಡೆಸುವುದಕ್ಕೆ ಅವಕಾಶ ಇಲ್ಲ, ಅನುಮತಿ ಇಲ್ಲ. ಫ್ರೀಡಂ ಪಾರ್ಕ್ನಲ್ಲೇ ಪ್ರತಿಭಟನೆ ಮಾಡಬೇಕು. ಹಾಗಾಗಿ ಟೌನ್ ಹಾಲ್ ಬಳಿ ಬರುವಂತಹ ಪ್ರತಿಭಟನಾ ನಿರತರನ್ನ ಕಾರ್ಮಿಕ ಸಂಘಟನೆಗಳ ಸದಸ್ಯರಿಗೆ ತಡೆಯನ್ನ ಒಡ್ಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಟೌನ್ ಹಾಲ್ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ರು ಕೂಡ ರಾಜ್ಯದಲ್ಲಿ ಅದರ ಎಫೆಕ್ಟ್ ಇಲ್ಲ. ನೋಡಿ, ಬೆಳಗ್ಗೆಯಿಂದಾನೆ ಬಹುಶಃ ನಿಮಗೂ ಕರೆ ಬಂದಿರಬಹುದು. ಇವತ್ತು ಕಾಲೇಜ್ ಇದೆಯಾ, ಶಾಲೆ ಇದೆಯಾ ಅಂತ ಹೇಳಿ ಫೋನ್ಗಳು ಬಂದಿರಬಹುದು. ಬಟ್ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಇಲ್ಲ. ಪ್ರತಿಭಟನೆಗೆ ಯಾವ ರೀತಿಯಾದಂತಹ ಸಿದ್ಧತೆ ಆಗ್ತಾ ಇದೆ, ಜೊತೆಗೆ ಇವರ ಬೇಡಿಕೆ ಏನು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸತ್ತಾರ್?
ವಿದ್ಯಾಶ್ರೀ, ಪ್ರಮುಖ 10ಕ್ಕೂ ಅಧಿಕ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತು ಕಾರ್ಮಿಕ ಸಂಘಟನೆ ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕೇಂದ್ರ ಸಂಹಿತೆ ಅಂದರೆ ಕಾರ್ಮಿಕ 4 ಸಂಹಿತೆಯನ್ನು ಜಾರಿ ಮಾಡಿತ್ತು, ಅದನ್ನು ರದ್ದು ಮಾಡಬೇಕು, ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ಜೊತೆಗೆ ಕೇಂದ್ರ ತಂದಿರುವಂತಹ ಕಾರ್ಮಿಕ ಸಂಹಿತೆ ಅಡಿಯಲ್ಲಿ ರಾಜ್ಯದಲ್ಲಿ ಕಾರ್ಮಿಕ ಸಂಘವನ್ನು ರಚನೆ ಮಾಡುವಂತಹ ಅಂದರೆ ಸಂಘ ರಚನೆ ಮಾಡುವಂತಹ ಅವಕಾಶ ಇಲ್ಲ. ಇದೇ ಕಾರಣಕ್ಕೆ ಸರ್ಕಾರ ಇದನ್ನು ವಾಪಸ್ ತಗೊಂಡು ಸಂಘ ರಚನೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಕಾರ್ಮಿಕರ ಕೆಲಸದ ಅವಧಿಯನ್ನು 12 ಗಂಟೆಯಿಂದ 8 ಗಂಟೆಗೆ ಕಡಿತಗೊಳಿಸಬೇಕು ಸೇರಿದಂತೆ ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತು ಕಾರ್ಮಿಕ ಸಂಘಟನೆ ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ. ಬಟ್ ಇದರ ಎಫೆಕ್ಟ್ ಬೆಂಗಳೂರಲ್ಲಿ ಯಾವುದೇ ರೀತಿ ತಟ್ಟಿಲ್ಲ. ಸದ್ಯಕ್ಕೆ ನಾನು ಟೌನ್ ಹಾಲ್ ಮುಂಭಾಗದಲ್ಲಿದ್ದೇನೆ. ಅಂದ್ರೆ ಯಾವುದೇ ಒಂದು ಬಂದ್ ಯಶಸ್ವಿ ಆಗ್ಬೇಕಂದ್ರೆ ಮೊದಲಿಗೆ ಸಾರಿಗೆ ಸಂಘ ಅಂದ್ರೆ ಸಾರಿಗೆ ವಲಯ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಬೇಕಾಗುತ್ತೆ. ಬಟ್ ಇವತ್ತಿನ ಬಂದ್ಗೆ ಸಾರಿಗೆ ವಲಯದಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಬಸ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಖಾಸಗಿ ವಾಹನ ಆಗಿರ್ಬೋದು, ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಇನ್ನು ಶಾಲಾ ಕಾಲೇಜು ಕೂಡ ಎಂದಿನಂತೆ ಇರಲಿದೆ. ಬಟ್ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನು ಕಾರ್ಮಿಕ ಸಂಘಟನೆ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ಗೆ ಮಾಡಲು ಪ್ಲಾನ್ ಅನ್ನು ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪೋಸ್ಟರ್ಗಳು ಕೂಡ ವೈರಲ್ ಮಾಡಲಾಗಿತ್ತು. ಆದರೆ ಕೋರ್ಟ್ ಆದೇಶದಂತೆ ನಗರದಲ್ಲಿ ರಾಜಕೀಯ ಅಥವಾ ರಾಜಕೀಯೇತರ ಯಾವುದೇ ರೀತಿಯ ಪ್ರತಿಭಟನೆಗೆ ಅವಕಾಶ ಇಲ್ಲ. ಸಾರ್ವಜನಿಕ ತೊಂದರೆ ಆಗುವಂತಹ ಹಿನ್ನೆಲೆ ಕೇವಲ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ ಇರುವುದರಿಂದ ಫ್ರೀಡಂ ಪಾರ್ಕ್ಗೆ ಮಾತ್ರ ಪ್ರತಿಭಟನೆಯನ್ನು ಸೀಮಿತಗೊಳಿಸಲಾಗಿದೆ. ಇವತ್ತಿನ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಅವಕಾಶ ಇದೆ. 11:30 ಸುಮಾರಿಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬಟ್ ಅದರ ಹೊರತಾಗಿ ಕೂಡ ಟೌನ್ ಹಾಲ್ನಲ್ಲಿ ಬಿಗಿ ಭದ್ರತೆ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಪೋಸ್ಟರ್ಗಳು ಈಗಾಗಲೇ ವೈರಲ್ ಆಗಿದೆ. ಈ ಹಿನ್ನೆಲೆ ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ ಇದೆ, ಟೌನ್ ಹಾಲ್ ನಲ್ಲಿ ಪ್ರತಿಭಟನಾ ರ್ಯಾಲಿ ಕ್ಯಾನ್ಸಲ್ ಮಾಡಲಿ ಅನ್ನೋ ವಿಚಾರ ಗೊತ್ತಿರದೆ ಒಂದಿಷ್ಟು ಜನರು ಇಲ್ಲಿ ಬರುವಂತಹ ಸಾಧ್ಯತೆ ಇದೆ. ಈ ಹಿಂದಿನ ಬಂದ್ ಸಮಯದಲ್ಲಿ ಕೂಡ ಬೆಂಗಳೂರು ಬಂದ್ ಸಮಯದಲ್ಲಿ ಕೂಡ ಇದೇ ರೀತಿ ಆಗಿದೆ. ಇದೇ ಕಾರಣಕ್ಕೆ ಮುಂಜಾಗ್ರತವಾಗಿ 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಟ್ಟು 50ಕ್ಕೂ ಅಧಿಕ ಸಿಬ್ಬಂದಿ ಸದ್ಯಕ್ಕೆ ಟೌನ್ ಹಾಲ್ ನಲ್ಲಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 11:30 ಸುಮಾರಿಗೆ ನಗರದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಒಟ್ಟು 5,000ಕ್ಕೂ ಅಧಿಕ ಕಾರ್ಮಿಕರು ಬರ್ತಾರೆ. ಅಂದ್ರೆ 8,000 ನಿರೀಕ್ಷೆ ಇದೆ. 5,000ಕ್ಕೂ ಅಧಿಕ ಕಾರ್ಮಿಕರು ಬಂದು ಫ್ರೀಡಂ ಪಾರ್ಕ್ಗೆ ಬರ್ತಾರೆ ಅನ್ನೋ ಮಾಹಿತಿಯನ್ನು ಕಾರ್ಮಿಕ ಸಂಘಟನೆ ಕೊಟ್ಟಿದೆ. ಬಟ್ ಈ ಒಂದು ಇಲ್ಲಿ ಗೊಂದಲ ಕೂಡ ಒಂದಿಷ್ಟು ಸೃಷ್ಟಿಯಾಗಿದೆ. ಅಂದ್ರೆ ಕಾರ್ಮಿಕರ ಪರವಾಗಿ ನಡೆಯುತ್ತಾ ಇರುವಂತಹ ಈ ಪ್ರತಿಭಟನೆಗೆ ಒಂದಿಷ್ಟು ಕಾರ್ಮಿಕ ಸಂಘಟನೆಗಳೇ ಬೆಂಬಲ ಕೊಡಲು ಹಿಂದೆಟಾಕಿರುವಂತದ್ದು. ಪ್ರಮುಖವಾಗಿ ಪೀಣ್ಯ ಕೈಗಾರಿಕೆ ಸೇರಿದಂತೆ ಒಂದಿಷ್ಟು ಕಾರ್ಮಿಕ ಸಂಘಟನೆ ಕೂಡ ಇವತ್ತು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಇದೇ ಕಾರಣಕ್ಕೆ ಈ ಪ್ರತಿಭಟನೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿದ್ಯುಶ್ರೀ, ಥ್ಯಾಂಕ್ ಯು ಸತ್ತ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.